ಅರ್ಜುನ್ ಸೂಪರ್. ಥ್ಯಾಂಕ್ಸ್. ಕಂಗ್ರಾಟ್ಸ್. ಹಾಯ್ ಶೀಲಾ. ಹಾಯ್. ಥ್ಯಾಂಕ್ ಯು. ಅರ್ಜುನ್ ಅಗೇನ್ ಕಂಗ್ರಾಟ್ಸ್. ಥ್ಯಾಂಕ್ಸ್. ಅರ್ಜುನ್ ಥ್ಯಾಂಕ್ಸ್ ಮಗ. ಅರ್ಜುನ್, ನೀನ್ ಮಾಡಿದ ವಾದ ನೋಡಿ ನಮ್ ಸೀನಿಯರ್ ಮುಖ ನೋಡೋ ಹೇಗಾಗಿದೆ. ಬ್ಯಾಡ್ಗೆ ಮೆಣಸಿನ ತರ ಒಣಗೋಗ್ಬಿಟ್ಟಿದೆ. ಹೋಗ್ಲಿ ಬಿಡ್ರೋ, ಎಷ್ಟೇ ಆದ್ರೂ ನಾವು ಜೂನಿಯರ್ಸ್, ನಮ್ ಸೀನಿಯರ್ಸ್ಗೆ ಮರ್ಯಾದೆ ಕೊಡ್ಲೇಬೇಕು ಅಲ್ವಾ ಸರ್? ಕೊಟ್ಟಿಲ್ಲಪ್ಪ, ನಾ ಇಸ್ಕೊಂಡಿ. ಅರ್ಜುನ್, ನೀವು ಈ ಕೇಸ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಥ್ಯಾಂಕ್ ಯು. ನೀವು ವಾದ ಮಾಡಿದ ಸ್ಟೈಲು ನನ್ಗೆ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು ಸೋ ಮಚ್. ಥ್ಯಾಂಕ್ ಯು ಮಧು. ಇಟ್ಸ್ ಓಕೆ. ಸಾಕ ಬಾಳ ಸಂತೋಷ ಪಟ್ಟು ಹರಡಬೇಡ. ಮುಂದೈತಿ ನಿನಗ ಮಹಾನವಮಿ ಹಬ್ಬ. ಹಿಂಗೆ ನಮ್ ದೋಸ್ತು ವಾದ ಮಾಡಿದಕ್ಕೆ ಎಲ್ರು ಸುಸ್ತು. ಮುಂದೆ ನೋಡ್ತಾ ಇರಿ ಸರ್, ಎಂತೆಂತ ಕೇಸ್ಗಳನ್ನ ಹಿಡಿದು ನಮ್ ಹುಡುಗ ಎಷ್ಟ್ ಮೇಲಕ್ ಬರ್ತಾನೆ. ಅರ್ಜುನ್! ರಾಜು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ? ನನ್ ಪ್ರಾಣ ಉಳ್ಸಕ್ ಹೋಗಿ ನಿನ್ ಪ್ರಾಣಕ್ಕೆ ಆಪತ್ತು ಅನ್ಕೊಂಡ್ಬಿಟ್ಯಲ್ಲೋ. ಅರ್ಜುನ್, ನನ್ಗೊಂದ್ ಮಾತು ಕೊಡ್ತೀಯ? ಹೇಳು. ಅರ್ಜುನ್, ನನ್ನ ಮಕ್ಕಳನ್ನ ಒಬ್ಬರನ್ನು ಬಿಡ್ಬೇಡ, ಅವ್ರಿಗೆಲ್ಲ ಗಲ್ ಶಿಕ್ಷೆ ಆಗಂಗ್ ಮಾಡು. ಆಯ್ತು ಕಣ ರಾಜು, ಅದೆಲ್ಲ ಹೀಗೆ ಯಾಕೆ? ಸರ್ ಮಧು, ಆಂಬ್ಯುಲೆನ್ಸ್ ಫೋನ್ ಮಾಡಿ ಯಾರಾದ್ರೂ. ನಿನಗೇನು ಆಗಲ್ಲ ರಾಜು, ನಾನಿದ್ದೀನಿ. ರಾಜು, ನಿನಗೇನು ಆಗಲ್ಲ. ನಾಸೆ ನೆರವೇರಿಸ್ತೀನಂತ ರಾಜು ಮಾತು ಕೊಡು. ರಾಜು 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 ಪ್ರಾಣ ಆಗಿದ್ ನಿನ್ನ ಬಲಿ ತಗೊಂಡಿರೋ ನನ್ ಮಗನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಕಣೋ. ಅವ್ರನ್ನಂದ್ರೆ ಏನಂತ ತಿಳ್ಕೊಂಡಿಲ್ಲ. ಅವ್ರ ತಮ್ಮನ್ನ ಜೈಲಿಗೆ ಹಾಕ್ಸಿದ್ಕ ನಿನ್ನ ಆತ್ಮೀಯ ಸ್ನೇಹಿತನ ಕೋರ್ಟ್ ಎದುರಿಗೆ ಹಾಡ್ ಹಗಲೇ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಅವ್ರ ಅಣ್ಣಂದ್ರೆ ಏನಂತ ತಿಳ್ಕೊಂಡಿ ನೀನು? ಅಂಡರ್ ವರ್ಲ್ಡ್ ದುನಿಯಾಕ ಕಿಂಗ್ ಮೇಕರ್. ಹೌದಾ ಸರ್? ಹೌದಾ ಸರ್ ಅಂತ ಎಷ್ಟು ಸಲೀಸಾಗಿ ಕೇಳ್ತಿಯಲ್ಲೋ. ಈಗ ಬಂದು ನನ್ನ ಕುತ್ತಿಗೆ ಅಮರ್ಕೊಂಡು ಕುಂತೈತಿ. ಮುಂದೆ ಹ್ಯಾಂಗ್ ಮಾಡ್ಲಿ ಅಂತ ದಿಕ್ಕು ತಿಳಿಲಾರ್ದಂಗ ಆಗೈತಿ ನನಗ. ಹಾಗಾದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತೀರಾ ಸರ್? ಇಲ್ಲ, ಕೌಡಿ ಹಾಕಿ ಕಣಿ ಕೇಳು. ಮೊದ್ಲು ಹೋಗಿ ತಪ್ಪಾಗೈತಂತ ಕ್ಷಮಾ ಕೇಳು. ನಿನ್ನ ಮುಖ ನೋಡಿ ಕರುಣೆ ಬಂದು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಈ ಧನ್ರಾಜು ಸಿಂಪಲ್ ಆಗಿ ಸೈಲೆಂಟ್ ಆಗಿದ್ದಾನೆ ಅಂತ ನಿಮ್ಮಂತ ಇಲಿ ಹೆಗಣಗಳು ನನ್ನ ಕಾಲ್ ಕೆಳಗೆ ಬಿಲ ತೊಡಕ್ ರೆಡಿ ಆಗಿದ್ದೀರಾ. ನೋಡು, ಹಾವು ಕಚ್ಚಿದ್ರೆ ವಿಷ. ಈ ಧನ್ರಾಜು ಉಸಿರಾಡೋ ಗಾಳಿನೂ ವಿಷ. ಎಷ್ಟು ಧೈರ್ಯ ಇದ್ರೆ ನೀವು ನನ್ನ ತಮ್ಮನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ ಹೋಗಿದ್ದೀರಾ? ನಮಸ್ಕಾರ ಗುರು. ಒಂದು ಸಲ ನನ್ನ ಕೈಗೆ ಲಾಂಗ್ ಬಂದ್ಮೇಲೆ ಕತ್ತರಿಸದೆ ಕೆಳಗ್ ಹಾಕೋದೇ ಇಲ್ಲ. ಈಗಳಪ್ಪ, ನಿನಗೆ ಉದ್ದುದಾಗ ಕತ್ತರಿಸಿದ್ರೆ ಇಷ್ಟನಾ ಇಲ್ಲ ಅಡ್ಡಡ್ಡ ಕತ್ತರಿಸಿದ್ರೆ ಇಷ್ಟನಾ? ನಮಸ್ಕಾರ. ಹೇಳು, ನಿನಗೆ ಉದ್ದುದ ಇಷ್ಟನಾ ಅಡ್ಡಡ್ಡ ಇಷ್ಟನಾ? ನೀನು ಇವನ್ ಜೊತೆ ಸೇರ್ಕೊಂಡಿದ್ಯಾ? ನಮಸ್ಕಾರ. ಆಯ್ತಲ್ಲೋ, ನಮಸ್ಕಾರ. ಈ ನನ್ ಮಗನಿಗೆ ಕತ್ತರಿಸಿ ನೋಡಿಗ. ಬಾವಾ, ಆದಿಭಾವನ ವಿರುದ್ಧ ಕೋರ್ಟಲ್ ವಾದ ಮಾಡಿದ್ನಲ್ಲ, ಇವನೇ ಆಲಾಯರ ನೀನು. ಓಕೆ, ಅವನಿಗೆ ಅಗಲೇ ಇರುತ್ತೆ. ಇಲ್ಲಿಂದ ಓಡಾಬಿಡೋಣ. ಅಯ್ಯೋ ನೀನ್ ಸ್ಮಾರ್ಟ್ ಬಾಯ್. ಇವ್ ರೊಕ್ಕ ಸತ್ತಿದ್ದೇನ ನೀವು ಸಾಯಿಸೋ ಅಂದ್ರೆ ಎಲ್ಲಿ ಕೇಳ್ತೀರಾ? ನಮಸ್ಕಾರ ಅಣ್ಣ. ಹಿಡ್ಕೊಳ್ಳೋ ಒಂದ್ ನಿಮಿಷ. ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ. ಹೋಗು ಅಣ್ಣ, ಒಂದ್ ನಿಮಿಷ ಬರ್ತೀರಾ? ಏನ್ ಹೇಳು? ಇವನ್ ಬಂದಿರೋದು ಏನಕ್ಕೆ ಗೊತ್ತಾ? ನನ್ ತಮ್ಮನಿಗೆ ಗೊತ್ತಿಲ್ಲದೆ ಶಿಕ್ಷೆ ಕೊಡಿಸ್ಬಿಟ್ಟೆ, ಅದಕ್ಕೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ. ಸರಿ, ಕ್ಷಮಿಸಿದೀನಿ. ಅಣ್ಣ, ನಾನು ಅದಕ್ ಬಂದಿಲ್ಲ. ಮತ್ತೆ ನನ್ ಸ್ನೇಹಿತನ್ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಒಂದ್ 4 ಕೊಟ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇವನೇನ್ ಮೆಂಟಲ್ ಅವನು? ಇವ್ನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾ ನಿಂಗೆ? ನನ್ ಕಾಂತ ಅನ್ ಗೊತ್ತಾ? ನೋಡು, ನೀನಾಗ್ ನೀನೇ ಬಂದು ನನ್ ಬೋನಲ್ಲಿ ಸಿಕ್ಕಾಕೊಂಡಿದ್ಯಾ. ನಿನ್ನ ಬಾಡಿಲಿ ಒಂದು ಮೂಳೆನೂ ಸಿಗೋದಿಲ್ಲ. ಹಂಗ್ ತಿಂದಾಕ್ಬಿಡ್ತಾರ ನಾವ್ ಸಾಕಿರೋ ನಾಯಿಗಳು.
ನಿನ್ನ ಆವಾಜಿಗೆ ಎದುರ್ಕೊಳಕ್ಕೆ ನಾನು ಲಾಲಿಪಾಪ್ ಚೀಪ ಮಗು ಅನ್ಕೊಂಡ್ಯಾ? ಬಂಡೆ ತರ ಗುಂಡ್ಗೆ ಇರೋ ಗಂಡು ಕಣ. ಓಹೋ, ಈಗ ನೋಡೋಣ ಕಣ, ಯಾರು ಬಂಡೆ ಯಾರು ಗುಂಡು ಅಂತ. ಬಂದ್ರೋ ಬಂದ್ರೋ. ಬನ್ನಿ ಇವಾಗಲೇ ಓಡೋಬಿಡೋಣ. ಧನ್ರಾಜ್, ನೀನ್ ದೊಡ್ಡ ಕಿಲಾಡಿ ಅನ್ಕೊಂಡಿದ್ಯಲ್ಲ, ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನ ಮರಿಬೇಡ. ಇವತ್ತಿಂದ ಮಹಾತ್ಮ ನನ್ ರೂಪದಲ್ಲಿ ನೀನ್ ಹೆಗ್ಲೇರಿದಾನೆ ಅಂತ ತಿಳ್ಕೊ. ಬರ್ಲಾ? ಬಾಬಾ, ನಿಮ್ಗೇನು ಆಗಿಲ್ಲ ತಾನೆ? ನಾನ್ ಬೆಳಿಗ್ಗೆನೆ ಹೇಳ್ದೆ ಎಡಗಣ್ಣು ಅದುರ್ತೈತೆ ಬೇಡ ಅಂತ. ನನ್ ಮಾತು ಕೇಳಿದ್ರ? ಇವಾಗ ಅನುಭವಿಸಿ. ನೀವು ಅನ್ನಿ ಬಾಬಾ, ಕತ್ತರಿಸ್ಬಿಡ್ತೇನೆ. ರುಂಡ ಚೆಂಡಾಡ್ಬಿಡ್ಲಾ? ಚೆಂಡಾಡ್ತಾನಂತೆ. ಚಪ್ಪಲಿ ಹೊಡಿತೀಯಲ್ವಾ ನಂಗೆ? ನಿನ್ಗೈತೆ ಇರು, ಲೆದರ್ ಶೂ ಕಿತ್ತೋಬೇಕು. ಹಂಗ್ ಮಾಡ್ತೀನಿ, ಅವಾಗ್ಲೇ ನಮ್ಮ ಅಕ್ಕನ ಆತ್ಮಕ್ ಶಾಂತಿ ಸಿಗೋದು.